ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಫುಡ್ ರಿವ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತೆಲುಗು ವಿಲಾಸಿಂದ ನಾನು ಆಂಧ್ರ ಫುಲ್ ಮೀಲ್ಸ್ ಕ್ಯಾರಿಯರ್ನ ತರಿಸ್ಕೊಂಡಿದ್ದೀನಿ. ಪ್ಯಾಕೇಜಿಂಗ್ ಹೇಗಿದೆ, ಹಾಗೆ ಏನೆಲ್ಲ ಐಟಮ್ಸ್ನ ಕೊಟ್ಟಿದ್ದಾರೆ, ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ಜನಕ್ಕೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಇದು ಪ್ರೈಸ್ ಬಂದ್ಬಿಟ್ಟು 689 ಆಗುತ್ತೆ. ಫುಲ್ ಮೀಲ್ಸ್ ಕ್ಯಾರಿಯರು ಜೊತೆಗೆ ಬಾಳೆ ಎಲೆನೂ ಕೂಡ ಕೊಡ್ತಾರೆ. ಬಟ್ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ ಅಂತ ಹೇಳಿ ಅಲ್ಲಿ ನನಗೆ ಬಾಳೆ ಎಲೆನ ಕೊಡೋದನ್ನ ಮರ್ತೋಗಿದ್ದಾರೆ. ಕೇಳೋದನ್ನ ನಾನು ಕೂಡ ಮರ್ತೋಗಿದ್ದೀನಿ. ನೀವು ಅವ್ರದ್ದು ಆನ್ಲೈನಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲೂ ಕೂಡ ಆರ್ಡರ್ ಮಾಡ್ಕೋಬೋದು. ಹಾಗೆ ಅಲ್ಲಿ ಹೋಟೆಲ್ಗೆ ಹೋಗ್ಬಿಟ್ಟು ನೀವೇ ಕೂಡ ಪಾರ್ಸಲ್ನ ಕೂಡ ತಗೊಂಡು ಬರ್ಬೋದು. ಸೊ ನಾನಿವತ್ತು ಹೋಟೆಲ್ಗೆ ಹೋಗ್ಬಿಟ್ಟು ಪಾರ್ಸಲ್ನ ತಗೊಂಡು ಬಂದಿದ್ದೆ. ಸೊ ಎಕ್ಸ್ಟ್ರಾ ನಿಮಗೆ ಪಪ್ಪು, ರಸಮ್, ಸಾಂಬಾರ್ ಬೇಕು ಅಂದರೆ ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗತ್ತೆ. 60 ರುಪೀಸ್ ತಗೋತಾರೆ. 250 ml ನಿಮಗೆ ಸಿಗುತ್ತೆ. ಸೊ ಇದು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಪ್ಯಾಕೇಜಿಂಗ್ ನೀವೇ ನೋಡ್ತಾ ಇರ್ಬೋದು. ಒಂದು ಬಾಕ್ಸಲ್ಲಿ ಈ ಥರ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಎಲ್ಲ ಐಟಮ್ಸ್ನೂ ಹಾಕಿ ಕೊಟ್ಟಿದ್ದಾರೆ. ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗೆ ಹೊರಗಡೆ ಹೋಗು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ನೀವು ಫುಲ್ ಮೀಲ್ಸ್ ಕ್ಯಾರಿಯರ್ನ ತರಿಸ್ಕೋಬೋದು. 2 ಟೈಮ್ಗೂ ಆಗೋಗ್ಬಿಡುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಆಗುತ್ತೆ. ಸೊ ಇದು ತೆಲುಗು ವಿಲಾಸ್ದು ತೆಲುಗು ಭೋಜನಮ್ಮು ಆಂಧ್ರ ಫುಲ್ ಮೀಲ್ಸ್ ನಿಮಗೆ ಸಿಗುತ್ತೆ. ಸೊ ಪ್ಯಾಕೇಜಿಂಗ್ ನೋಡಿದ್ರಿ ಅಲ್ವಾ, ಕ್ವಾಂಟಿಟಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ರೈಸ್ದು ಕ್ವಾಂಟಿಟಿ ಎಷ್ಟು ಇದೆ. ಚೆನ್ನಾಗಿ ಊಟ ಮಾಡೋರಾದರೆ ಒಂದು 5 to 6 ಮೆಂಬರ್ಸಿಗೆ ಆರಾಮಾಗೆ ಆಗುತ್ತೆ. ನಾವು 3 ಜನ, ಅಂದರೆ ನಾನು, ನಮ್ಮ ಹಸ್ಬೆಂಡು, ದರ್ಶಿಲು 3 ಜನಕ್ಕೆ ನಮಗೆ ಮಧ್ಯಾಹ್ನ, ರಾತ್ರಿ ಹಾಗೆ ನೆಕ್ಸ್ಟ್ ಡೇಗೂ ಸ್ವಲ್ಪ ರೈಸ್ ಮಿಕ್ಕಿತ್ತು. ಸೊ ಇಷ್ಟು ಕ್ವಾಂಟಿಟಿ ನಿಮಗೆ ರೈಸ್ದು ಸಿಗುತ್ತೆ. ಅದಾದಮೇಲೆ ಕೇಸರಿ ಬಾತು ಮೈಲ್ಡಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ತರಕಾರಿ ಪಲ್ಯ, ಬೀನ್ಸ್ ಕ್ಯಾರೆಟ್ ಪಲ್ಯ ಇತ್ತು ಅವತ್ತು. ಹಾಗೆ ಮಜ್ಜಿಗೆ ಸಾಂಬಾರು. ನಾನು ಇವಾಗ ತೋರಿಸ್ತಾ ಇರೋದು ಪಪ್ಪು ಕ್ವಾಂಟಿಟಿ ನೋಡಿ ಎಷ್ಟೊಂದಿದೆ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೂ ಕೂಡ ಎಕ್ಸ್ಟ್ರಾನು ಕೊಡ್ತಾರೆ. ಅದಾದಮೇಲೆ ಒಂದು ತರಕಾರಿ ಸಾಂಬಾರು, ಇದೆಲ್ಲ 250 ml ಇರುತ್ತೆ. ನೆಕ್ಸ್ಟು ಒಂದು ರಸಮ್ಮು. ಹಾಗೆ ಸಡನ್ನಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರು, ನಿಮಗೆ ಅಡುಗೆ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅನ್ನೋರು ಕೂಡ ಈ ಥರ ನೀವು ಫುಲ್ ಮೀಲ್ಸ್ನ ತರಿಸ್ಕೋಬೋದು. ಅದಾದಮೇಲೆ ಒಂದು ಚಟ್ನಿ ಇತ್ತು. ಹಾಗೆ ಉಪ್ಪಿನಕಾಯಿ, ಆಂಧ್ರ ಸ್ಟೈಲ್ ಆವಕಾಯಿ ಉಪ್ಪಿನಕಾಯಿ, ಹಾಗೆ ಗನ್ ಪೌಡರು, ಹಾಗೆ ಗೀ, ಇದಿಷ್ಟು ನಿಮಗೆ ಈ ಕ್ಯಾರಿಯರ್ ಮೀಲ್ಸಲ್ಲಿರುತ್ತೆ. ಹಾಗೆಯೇ ಕೂಡ ಕರ್ಡ್ ಕೂಡ ಅವರೇನೆ ಕೊಟ್ಟಿರ್ತಾರೆ. ಅದಾದಮೇಲೆ ಪಾಪಡು ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿನೂ ಕೊಡ್ತೀವಿ ಅಂತ ಹೇಳಿದ್ರು, ಅವ್ರು ನಮಗೆ ಹಾಕಿಲ್ಲ. ಇದಿಷ್ಟು ಕ್ಯಾರಿಯರ್ ಮೀಲ್ಸ್. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.